ಧಾರ್ಮಿಕ ಕ್ಷೇತ್ರ ಹಾಗೂ ಅನ್ನಬಸವಣ್ಣವರ ಐಕ್ಯ ಸ್ಥಳ ಕೂಡಲ ಸಂಗಮದಲ್ಲಿ ಜನವರಿ 12ರಿಂದ 14ರವರೆಗೆ 38ನೇ ಶರಣಮೇಳ ಜರುಗಲಿದೆ ಎಂದು ಬಸವ ಧರ್ಮದ ಪೀಠಾಧ್ಯಕ್ಷೆ ಗಂಗಾ ಮಾತಾಜಿ ತಿಳಿಸಿದ್ದಾರೆ. ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಜನವರಿ 12ರಂದು ಮಾಜಿ ಡಿಸಿಎಂ ಕೆ.ಎಸ್. ಈಶ್ವರಪ್ಪ ರಾಷ್ಟ್ರೀಯ ಬಸವ ದಳದ 34ನೇ ಅಧಿವೇಶನ ಸಮಾರಂಭಕ್ಕೆ ಚಾಲನೆ ನೀಡಲಿದ್ದಾರೆ. 13ರಂದು 38ನೇ ಶರಣಮೇಳವು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಚಾಲನೆ ನೀಡಲಿದ್ದು, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಲೋಕಸಭಾ ಸಂಸದರಾದ ಸಾಗರ್ ಖಂಡ್ರೆ ಸೇರಿದಂತೆ ಇತರರು ಭಾಗವಹಿಸಲಿದ್ದಾರೆ. 14ರಂದು ಸಮುದಾಯ ಪ್ರಾರ್ಥನೆ ಮತ್ತು ವಚನ ಪಠಣ ಸಮಾರಂಭಕ್ಕೆ ಲೋಕಸಭಾ ಸದಸ್ಯರಾದ ಜಗದೀಶ್ ಶೆಟ್ಟರ್ ಅವರಿಂದ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದ ಗಂಗಾ ಮಾತಾಜಿ, 2025ರ ರಾಜ್ಯ ಮಟ್ಟದ ಕಾಯಕ ರತ್ನ ಪ್ರಶಸ್ತಿಗೆ ಮಾಜಿ ಸಚಿವ ಎಸ್.ಆರ್. ಪಾಟೀಲ್ಗೆ, ವೈದ್ಯ ರತ್ನ ಪ್ರಶಸ್ತಿಯನ್ನು ಇಳಕಲ್ಲದ ಹೃದಯ ರೋಗ ತಜ್ಞ ಡಾಕ್ಟರ್ ಮಹಾಂತೇಶ್ ಕಡಪಟ್ಟಿ ಅವರಿಗೆ, 2025ರ ಬಸವಾತ್ಮಜೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕಲಬುರಗಿಯ ಕ್ಯಾನ್ಸರ್ ವೈದ್ಯೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆಯನ್ನು ಆಯ್ಕೆ ಮಾಡಲಾಗಿದೆ ಎಂದು ಮಾತಾಜಿ ತಿಳಿಸಿದ್ದಾರೆ. ಈ ಶರಣಮೇಳ 12ನೇ ತಾರೀಕು, ಇದು 34ನೆಯ ರಾಷ್ಟ್ರೀಯ ಬಸವ ದಳದ ಅಧಿವೇಶನದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ 34ನೆಯ ರಾಷ್ಟ್ರೀಯ ಬಸವ ದಳದ ಅಧಿವೇಶನವನ್ನು ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಕೆ.ಎಸ್. ಈಶ್ವರಪ್ಪನವರು ಭಾಗವಹಿಸಲಿದ್ದಾರೆ. ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಸಾನ್ನಿಧ್ಯವನ್ನು ಇಳಕಲ್ ವಿಜಯ ಮಹಾಂತೇಶ್ವರ್ ಸಂಸ್ಥಾನ ಮಠದ ಗುರು ಮಹಂತ ಸ್ವಾಮೀಜಿಯವರು ವಹಿಸಿಕೊಳ್ಳಲಿದ್ದಾರೆ ಮತ್ತು ರವಿಕವಿಯ ಗುರುಬಸವ ಆಶ್ರಮದ ಗುರುಸಿದ್ದೇಶ್ವರ ಸ್ವಾಮೀಜಿಯವರು ಕೂಡ ವಹಿಸಿಕೊಳ್ಳಲಿದ್ದಾರೆ. ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ವತಿಯಿಂದ ಸಂವಿಧಾನ ಸನ್ಮಾನ ಮತ್ತು ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಇದೇ ಜನವರಿ 11ರಂದು ಬಸವೇಶ್ವರ ವಿದ್ಯಾವರ್ಧಕ ಸಂಘದ ನೂತನ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಬಿಜೆಪಿಯ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್ ತಿಳಿಸಿದ್ದಾರೆ. ಅವರು ನವನಗರದ ಪತ್ರಿಕಾಭವನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ, ಅಂದಿನ ಸಮಾರಂಭದ ಸಾನ್ನಿಧ್ಯವನ್ನು ಗುಳೇದಗುಡ್ಡದ ಅಭಿನವ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ವಹಿಸಲಿದ್ದು, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸುವರು. ಚಿತ್ರದುರ್ಗದ ಸಂಸದರಾದ ಗೋವಿಂದ ಕಾರಜೋಳ, ಮಾಜಿ ಸಚಿವ ಎನ್. ಮಹೇಶ್, ಪುಸ್ತಕದ ಲೇಖಕರಾದ ವಿಕಾಸ್ ಕುಮಾರ್ ಪಿ ಅವರು ಅತಿಥಿಗಳಾಗಿ ಆಗಮಿಸುವರು ಎಂದು ತಿಳಿಸಿದರು. ಇದೇ ಸಮಯದಲ್ಲಿ ಮುತ್ತನ್ನಬೆನ್ನೂರು ಮಾತನಾಡಿ, ಈ ಕಾರ್ಯಕ್ರಮ ಸಂವಿಧಾನದ ಮಹತ್ವ ತಿಳಿಸುವ ಜೊತೆಗೆ ಕಾಂಗ್ರೆಸ್ ಪಕ್ಷದವರು ಎಷ್ಟು ಬಾರಿಗೆ ತಿದ್ದುಪಡಿ ಮಾಡಿದ್ದಾರೆ ಎಂಬುವ ಬಗ್ಗೆ ಚರ್ಚೆ ಆಗಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪಕ್ಷದ ಜಿಲ್ಲೆಯ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜು ನಾಯ್ಕರ್, ಉಪಾಧ್ಯಕ್ಷರಾದ ಮಲ್ಲಯ್ಯ ಮೂಗ್ನೂರ್ಮಠ್, ಶಿವಾನಂದ ಟವಳಿ, ಯಲ್ಲಪ್ಪ ಬೆಂಡಿಗೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿಗಳು, ಹಾವೇರಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಮತ್ತು ಆ ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಗುಳೇದಗುಡ್ಡದ ಅಭಿನವ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಸಾನ್ನಿಧ್ಯವನ್ನು ಆ ಕಾರ್ಯಕ್ರಮದಲ್ಲಿ ನಮ್ಮ ಹಿಂದಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಿತ್ರದುರ್ಗದ ಸಂಸದರು, ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಸರ್ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಹಿಂದಿನ ಸಚಿವರಾಗಿರ್ತಕ್ಕಂಥ ಮಹೇಶ್ರವರು ಹಾಗೂ ಸಂವಿಧಾನ ಸಂವಿಧಾನ ಸನ್ಮಾನ ಅಂದರೆ ಸಂವಿಧಾನಕ್ಕೆ ಇವತ್ತು 75ರ ವಜ್ರ ಮಹೋತ್ಸವ ಸಂಭ್ರಮದಲ್ಲಿದ್ದೇವೆ. 75 ವರ್ಷ ಪೂರ್ಣವಂತ ಈ ಸಂವಿಧಾನಕ್ಕೆ ಸನ್ಮಾನ ಅಭಿಯಾನ ಕಾರ್ಯಕ್ರಮ ನಡೀತಾ ಇದೆ. ಸನ್ಮಾನ್ಯ ಜಿಲ್ಲಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ SC ST ಶೋಷಿತ ಸಮುದಾಯ ಜಾಗೃತ ಮನದ ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು.
ಚುನಾವಣಾ ಬಂದಾಗ ವಿನಾಕಾರಣ ಬೇರೆ ಪಕ್ಷದವರು ಜನರನ್ನ ದಾರಿ ತಪ್ಪಿಸಿ ಕೆಲಸ ಮಾಡ್ತಾರೆ. ಸಂವಿಧಾನ ಹೆಸರಿನಲ್ಲಿ ಅಂಬೇಡ್ಕರ್ ಹೆಸರಿನಲ್ಲಿ ನೈಜ ಅಂಬೇಡ್ಕರ್ಗೆ ವಿಚಾರಧಾರೆಗಳಿಗೆ ಆದರ್ಶಗಳಿಗೆ ಯಾವ ಪಕ್ಷ ಯಾವ ವ್ಯಕ್ತಿ ಅನ್ಯಾಯ ಆಗಿದೆ ಅನ್ನೋದನ್ನು ಮುಕ್ತ ಮನಸ್ಸಿಂದ ಅವತ್ತು ಚರ್ಚೆ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಆಗಮಿಸಿ ಆ ಕಾರ್ಯಕ್ರಮವನ್ನು ವಿಚಾರವನ್ನು ಹಂಚಿಕೊಳ್ಳೋಕೆ ವಿನಂತಿ ಮಾಡ್ತಾರೆ. ಹಿಂದೂ ಜಾಗರಣಾ ವೇದಿಕೆಯ ಮುಖಂಡರಾದ ಆನಂದ ಮುತ್ತಿಗೆ ಅವರಿಗೆ ಮಾಜಿ ಶಾಸಕರು ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಹಣದ ವ್ಯವಹಾರ ಸಂಬಂಧಪಟ್ಟಂತೆ ವಿನಾಕಾರಣ ಹಲ್ಲೆ ಮಾಡಿದ್ದು ಪೊಲೀಸರಿಗೆ ದೂರು ನೀಡಲಾಗಿದೆ ಎಂದು ಆನಂದ ಮುತ್ತಿಗೆ ತಿಳಿಸಿದ್ದಾರೆ. ಬಾಗಲಕೋಟೆಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಆನಂದ ಮುತ್ತಿಗೆ ಚೇರ್ಮನ್ನರು ಹಣದ ವಿಷಯವಾಗಿ ಚರ್ಚೆ ಮಾಡಲು ಕರೆಯಿಸಿ ಕಪಾಳಮೋಕ್ಷ ಮಾಡಿರುವ ಜೊತೆಗೆ ಬೆರಳಿನಿಂದ ಕಣ್ಣಿಗೆ ಗಾಯ ಮಾಡಿದ್ದಾರೆ. ಅವರ ಬ್ಯಾಂಕಿನಲ್ಲಿ ಸಾಲ ಮಾಡಿದ್ದು ಶೀಘ್ರವಾಗಿ ಹಣ ಮರುಪಾವತಿಸುತ್ತೇನೆ ಅಂತ ಹೇಳಿದರೂ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿ ಹಲ್ಲೆ ಮಾಡಿದ್ದಾರೆ. ಇದರಿಂದ ಮಾನಸಿಕವಾಗಿ ಬಹಳ ನೊಂದಿದ್ದೇನೆ. ಬಾಗಲಕೋಟೆ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಪೊಲೀಸರು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಕಾನೂನು ಪ್ರಕಾರ ಹಣ ವಸೂಲಿ ಮಾಡುವುದು ಬಿಟ್ಟು ಹಲ್ಲೆ ಮಾಡಿರುವುದಕ್ಕೆ ಬೇಸರವಾಗಿದೆ ಎಂದು ಆನಂದ ಮುತ್ತಿಗೆ ತಿಳಿಸಿದ್ದಾರೆ. ಇದೇ ಸಮಯದಲ್ಲಿ ಅವರ ತಾಯಿಯೂ ಸಹ ಪುತ್ರನ ಮೇಲೆ ಹಲ್ಲೆ ಮಾಡಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಹೋದ್ಮ್ಯಾಗ ಓದ್ಕೊಂಡು ಅವಾಚ್ಯ ಶಬ್ದಗಳಿಂದ ನನಗೆ ಬೈದು ಕುಂದರ್ಸಿದ್ರು. ಚರಂತಿಮಠವರು ಕುಂದರ್ಸಿ ಅವರು ತಮ್ಮ ಕೆಲಸ ಕಾರ್ಯ ಮುಗಿತಾಗ ಅರ್ಧ ತಾಸುಗಟ್ಟಲೆ ನನಗೆ ಎತ್ತಬೇಕಂತಾಗ ಬೈದು ಆಮೇಲೆ ಅವ್ರು ತಮ್ಮದು ಕೆಲಸ ಮುಗಿದ ಮ್ಯಾಗ ಎದ್ದು ಬಂದು ನನಗೆ ಮೈಗೆಲ್ಲ ಹೊಡೆದ್ರು. ನನಗೆ ಕಣ್ಣಾಗ ಬಟ್ಟು ಚುಚ್ಚಿದ್ರು. ನನಗೆ ಕಣ್ಣಾಗ ಬಟ್ಟು ಚುಚ್ಚಿದ್ಕೂ ನಾನು ಬಗ್ಗಿದ್ಕೂ ತೆಲಿಗೂ ಹೊಡೆದ್ರು. ಭಾಳ ಅವಾಜ್ ಶಬ್ದಗಳಿಂದ ಬೈದರು. ನನಗೆ ಬೈದ್ಮ್ಯಾಗ ನಮ್ಮ ಅತನಿ ಮಲ್ಲು ಅವರು ಇಲ್ಲ ಬ್ಯಾಡ್ರಿ ಸಾಹೇಬ್ರ ತಪ್ಪಾಗೈತಿ ಬಿಡ್ರಿ ಅಂತಂದ್ರು. ಆಮೇಲೆ ಬಿಟ್ಟ ಮ್ಯಾಗ ಇವನ್ನ ಇದನ್ನು ಮಾಡಿ ವಸೂಲಿ ಮಾಡಿರಲಿ ಇವನು ಅಂತಂತ ಹೇಳಿದ್ರು. ಅಲ್ಲಿಂದ ನನಗೆ ಹೊರಗೆ ಬಂದ್ಮ್ಯಾಗ ಅವ್ರು ನನ್ನ ಜೋಡಿ ಬರಲಿಲ್ಲ. ನಾ ಒಬ್ಬನ ಅಲ್ಲಿಂದ ಮಾನಸಿಕ ಹಿಂಸೆ ಆಗಿ ನೀ ಉರ್ಲಾಕೊಂಡು ಸಾಯ್ಲೆ, ನೀ ಯಾಕದಿ ನೀನು ಇರಬಾರ್ದು ನೀನು ಅಂತಂತೇಳಿ ಎಲ್ಲ ಭಾಳ ಬೈದ್ರು. ನಿಮ್ಮ ತಂದೆ ಸತ್ತೋದ, ನಿಮ್ಮ ತಾಮ ಸತ್ತೋದ, ನೀನು ಸಾಯಿ ಅಂತೇಳಿ ಭಾಳ ಬೈದ ಮ್ಯಾಗ ನನಗೆ ಮಾನಸಿಕ ಆಗಿ ಅಲ್ಲಿಂದ ನಾನು ನಡ್ಕೋತ ಏನು ಮಾಡಲಿ ಉಳಿಲೆ ಸಾಯ್ಲೆ ಅಂಥೇಳಿ ನಾನು ಅನ್ಕೋತ ಹಂಗೆ ಏನಾರ ಆಗ್ಬೇಕಂತೇಳಿ ರೋಡ್ ಮ್ಯಾಗ ಹಂಗೆ ನಮ್ಮ ಮನೆ ಬೃಂದಾವನ ಕಾಲನಿ 63 ಏದಾಗೈತಿ. ಅಲ್ಲಿ ತನಕ ಹಂಗೆ ಏನೇನೋ ವಿಚಾರ ಮಾಡ್ಕೋತ ಹಂಗೆ ಬಂದುಬಿಟ್ಟಿನಿ. ಅದ್ರ ನಡು ದೇವ್ರದ್ದು ಇದರಿಂದ ನಮ್ಮ ತಾಯಿಯಿಂದ ಇದರಿಂದ ನನಗೆ ಏನೂ ಆಗಲಿಲ್ಲ. ಮನೆಗೆ ಬಂದು ನಾನು ಮಲ್ಕೊಂಡು ಬಾಗ್ಲು ಹಾಕ್ಕೊಂಡು ಮಾನಸಿಕ ಹಿಂಸೆ ತಡಿಲಾರ್ದ ಬಾಗ್ಲು ಹಾಕ್ಕೊಂಡು ಮಲ್ಕೊಂಡಿದ್ದೆ. ಮುಂದೆ ಅದೇ ನಮ್ಮ ತಾಯಿಯವರಿಗೆ, ನನ್ನ ಮನೆಯವರಿಗೆ, ನನ್ನ ಮಕ್ಕಳಿಗೆ ಅದು ನನಗೆ ತೊಂದರೆ ಆಗಿದ್ದೇನೋ ಸಮಸ್ಯೆ ಬಂದು ನನಗೆ ಬಾಗ್ಲ ಬಡಿದು ಮನೆ ಎಬ್ಬಿಸಿ ನೋಡಿದ ಮ್ಯಾಗ ನನಗೆ ಅಳೋದು ಕರೀದು ಆದ್ಮ್ಯಾಗ ಮತ್ತು ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿ ಕರೆಸಿ ನನಗೆ ಕರ್ಕೊಂಬಂದು ಸರ್ಕಾರ ದವಾಖಾನೆಗೆ ಅಡ್ಮಿಟ್ ಮಾಡಿದ್ದಾರೆ. ಈಗ ನಂದು ಏನೇ ಆದರೂ ನಂದು ಎಲ್ಲ ಇದನ್ನು ತೆಗೆದುಬಿಟ್ರು ಅವರೆಲ್ಲ. ನಾನು ಇಷ್ಟು ದಿವಸ ಅವ್ರ ಜೋಡಿ ಏನು ಒಡನಾಟದೊಳಗಿದ್ದೆಲ್ಲ ಅದರದ್ದೆಲ್ಲ ನನಗೆ ಏನೂ ಇಲ್ಲಪ್ಪ ಅನ್ನೋರಿಗೆ ಮಾಡಿಬಿಟ್ರೆ ಅದ್ರ ರಾಜಿ ಆಗೋ ಪ್ರಶ್ನೆನೇ ಇಲ್ಲ. ಅದು ನಮ್ಮ ಮಗ ಇರ್ಲಾರ್ದಾಗ ಬಂದು ನಮಗೆಲ್ಲ ಬ್ಯಾಂಕಿನವರು ಅವರು ಎಲ್ಲರೂ ಬಂದು ಎಲ್ಲ ಹೇಳಿ ಕಿರಿಕಿರಿ ಮಾಡ್ತಿದ್ದಾರೆ. ನಾವು ತುಂಬ್ತೇವೆ, ಹಿಂಗೆ ಒಂದು ಸ್ವಲ್ಪ ಟೈಮ್ ಕೊಡ್ರಿ ಅಂತ ಹೇಳಿ ಕಳಿಸ್ತಿದ್ದೇವೆ ನಾವು. ಆದರೂ ಈ ಸಲ ಬಂದು ನಮ್ಗೆ ಭಾಳ ಇದನ್ನು ಮಾಡ್ಯಾರ. ನಾಳೆ ನನ್ನ ಮಗನಿಗೆ ನಮ್ಮ ಮನ್ಯಾಗ ಯಾರಿಗೆ ಏನೇ ಆಗಲಿ ಅವರೇ ಹೊಣೆ. ಅವರೇ ಹೊಣೆ. ನನ್ನ ಮಗ ಎಲ್ಲಿ ಹೋದರೂ ಅವ್ನಿಗೆ ಒಂದು ಸ್ವಲ್ಪ ಏನಾರ ತೊಂದರೆ ಆದರೂ ಅವರೇ ಹೊಣೆ. ಅಂಗಡಿ ಮಹೇಶ ಚೇರ್ಮನ್ರು ಅವರೇ ಇಬ್ಬರೇ ಹೊಣೆ ನೋಡಿ ಅಂಥೇಳಿ. ಈಗಲ್ರಿ ನನ್ನ ಮಗ 5 ವರ್ಷದವಿದ್ದಾಗ ನಮ್ಗೆ ಅವ್ರಿಗೆ ಇದು ನಮ್ಮ ಮನೆಯವರು ಚೇರ್ಮನ್ರಿಗೆ ಎಷ್ಟು ಕಿಮ್ಮತ್ತು ಕೊಡ್ತಿದ್ರು, ಎಷ್ಟಿಲ್ಲ. ಬೀಳೂರು ಸೇವಾ ಅಂತ ನಮ್ಮ ಮನೆಯವ್ರ ಜೀವ ಸಹಿತ ಅಲ್ಲೇ ಬಿಟ್ಟರು.